ನಮಸ್ಕಾರ. ಬನ್ನಿ, ಇವತ್ತು ನಾವು ಸಿಂಹರಾಶಿಯವರ ಬಗ್ಗೆ ಮಾತಾಡೋಣ. ಮುಂದಿನ 5 ದಿನಗಳು ಅವರಿಗೆ ಹೇಗಿರುತ್ತೆ? ಅಷ್ಟೇ ಅಲ್ಲ, ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಒಬ್ಬ ವ್ಯಕ್ತಿ ಬರ್ತಿದ್ದಾರೆ. ಯಾರು ಆ ವ್ಯಕ್ತಿ? ಏನಾಗಲಿದೆ? ಬನ್ನಿ, ಈ ಜ್ಯೋತಿಷ್ಯ ವಿಶ್ಲೇಷಣೆಯಲ್ಲಿ ಆಳವಾಗಿ ನೋಡೋಣ. ಸರಿ, ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣಲ್ವಾ? ಸಿಂಹರಾಶಿಯವರ ಜೀವನದಲ್ಲಿ ಎಂಟ್ರಿ ಕೊಡೋಕೆ ಹೊರಟಿರೋ ಆ ಸ್ಪೆಷಲ್ ವ್ಯಕ್ತಿ ಯಾರು? ಆ ಒಂದು ಭೇಟಿ ಅವರ ಇಡೀ ಭವಿಷ್ಯವನ್ನೇ ಹೇಗೆ ಬದಲಾಯಿಸತ್ತೆ? ಕೇಳೋಕೆ ತುಂಬಾನೇ ಕುತೂಹಲ ಆಗ್ತಿದೆ ಅಲ್ವಾ? ಬನ್ನಿ, ಇದರ ಹಿಂದಿರೋ ಪ್ರತಿಯೊಂದು ವಿವರವನ್ನು ಒಂದೊಂದಾಗೆ ಬಿಡಿಸಿ ನೋಡೋಣ. ಮೊದಲಿಗೆ ಸಿಂಹರಾಶಿಯವರ ಮೂಲ ಸ್ವಭಾವ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಅವರ ವ್ಯಕ್ತಿತ್ವದ ಅಡಿಪಾಯದಲ್ಲೇ ಅವರ ಶಕ್ತಿ ಅಡಗಿದೆ. ಸಿಂಹರಾಶಿಯವರದು ಅಂತ ಬಂದಾಗ ಮೊದಲು ನೆನಪಾಗೋದೆ ಅವರ ಕಠಿಣ ಪರಿಶ್ರಮ. ಸುಮ್ಮನೆ ಕೂರೋ ಜಾಯಮಾನ ಅಲ್ಲ ಅವರದು. ಜೊತೆಗೆ ಹುಟ್ಟಿನಿಂದಲೇ ತುಂಬಾನೇ ಧೈರ್ಯವಂತರು. ಅಷ್ಟಕ್ಕೂ ಇವರನ್ನು ಆಳೋದು ಸಾಕ್ಷಾತ್ ಸೂರ್ಯದೇವ. ಅದಕ್ಕೆ ನೋಡಿ, ಅವರಲ್ಲಿ ಆ ನಾಯಕತ್ವದ ಗುಣ ಸಹಜವಾಗಿಯೇ ಬಂದಿರುತ್ತೆ. ಎಲ್ಲೇ ಹೋದರೂ ಒಂದು ಆಕರ್ಷಣೆ, ಒಂದು ತೇಜಸ್ಸು ಅವರನ್ನು ಸುತ್ತುವರೆದಿರುತ್ತೆ. ಇದಲ್ಲದೆ ಅವರಿಗೆ ಗೊತ್ತಿಲ್ಲದ ಹಾಗೆ ಒಂದು ದೈವೀ ಶಕ್ತಿ ಯಾವಾಗಲೂ ಅವರನ್ನು ಕಾಪಾಡ್ತಾ ಇರುತ್ತೆ. ಈ ಸೂರ್ಯನ ತೇಜಸ್ಸು ಅನ್ನೋದಿದೆಯಲ್ಲ, ಇದು ಸುಮ್ಮನೆ ಹೇಳೋ ಮಾತಲ್ಲ. ಇದು ಸಿಂಹರಾಶಿಯವರ ವ್ಯಕ್ತಿತ್ವದ ಪವರ್ ಹೌಸಿಂದಾಗೆ ಸೂರ್ಯನಿಂದ ಸಿಕ್ಕಿರೋ ಆ ಒಂದು ಎನರ್ಜಿ, ಆ ಒಂದು ಪ್ರಖರತೆ, ಇದೇ ಅವರನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಅಡೆತಡೆಗಳು ಬಂದ್ರೂ ಕೊನೆಗೆ ಗೆಲುವಿನ ದಡ ಸೇರಿಸೋದು. ಸರಿ, ಇಷ್ಟೆಲ್ಲ ಶಕ್ತಿ ಇದೆ ಅಂದಮೇಲೆ ಪರೀಕ್ಷೆಗಳು ಇರಲೇಬೇಕಲ್ವಾ? ಈಗ ಸಿಂಹರಾಶಿಯವರನ್ನ ಇನ್ನಷ್ಟು ಗಟ್ಟಿಗೊಳಿಸೋ ಸವಾಲುಗಳ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಅವರು ಎದುರಿಸೋ ಕಷ್ಟಗಳೇ ಮುಂದೆ ಅವರ ಯಶಸ್ಸಿನ ಮೆಟ್ಟಿಲಾಗೋದು. ಒಂದ್ ಮಾತಿದೆ ನೋಡಿ, ಸಣ್ಣ ಮರಕ್ಕೆ ಸಣ್ಣ ಗಾಳಿ, ದೊಡ್ಡ ಮರಕ್ಕೆ ದೊಡ್ಡ ಗಾಳಿ ಅಂತ. ಇದು ಸಿಂಹರಾಶಿಯವರ ಜೀವನಕ್ಕೆ ಪಕ್ಕಾ ಮ್ಯಾಚ್ ಆಗತ್ತೆ. ಅವರಲ್ಲಿರೋ ಸಾಮರ್ಥ್ಯನೇ ದೊಡ್ಡದು. ಹಾಗಾಗಿ ಅವರೆದುರಿಸಬೇಕಾದ ಸವಾಲುಗಳು ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ಅವರ ಬೆಳವಣಿಗೆಗೆ ತಕ್ಕಂತೆ ಕಷ್ಟಗಳು ಬರ್ತಾನೇ ಇರುತ್ತೆ. ತುಂಬ ಚಿಕ್ಕ ವಯಸ್ಸಿನಲ್ಲೇ, ಅಂದ್ರೆ ಆಟ ಆಡೋ ವಯಸ್ಸಲ್ಲೇ ಸಿಂಹರಾಶಿಯವರ ಹೆಗಲಿಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಬೀಳತ್ತೆ. ಮಾನಸಿಕವಾಗಿ, ದೈಹಿಕವಾಗಿ ತುಂಬ ಕಷ್ಟಗಳನ್ನು ನೋಡ್ಬಿಡ್ತಾರೆ. ಇದರಿಂದೇನಾಗುತ್ತೆ ಅಂದರೆ, ವಯಸ್ಸಿಗೂ ಮೀರಿ ಬೇಗನೆ ಪಕ್ವ ಆಗ್ತಾರೆ. ಜೀವನದ ಕಠಿಣ ಪಾಠಗಳನ್ನು ಬೇಗನೆ ಕಲ್ತ್ಕೊಳ್ತಾರೆ. ಇವರ ಜೀವನದಲ್ಲಿ ಅತಿ ಹೆಚ್ಚು ನೋವು ಕೊಡೋದು ಯಾವ್ದು ಗೊತ್ತಾ? ಇವಳು ನಮ್ಮೋರು, ನನ್ನನ್ನ ಕೈಬಿಡಲ್ಲ ಅಂತ ಯಾರನ್ನ ಕುರುಡಾಲಿ ನಂಬಿರ್ತಾರೋ ಅವರಿಂದಲೇ ಸಿಗೋ ದ್ರೋಹ. ಜನ ಅವರನ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡು ಕೆಲ್ಸ ಮುಗಿದ್ಮೇಲೆ ದೂರ ತಡೆಬಿಡ್ತಾರೆ. ಈ ಎಲ್ಲ ಅನುಭವಗಳಿಂದ ಅವರು ತುಂಬ ನೋವು ತಿಂತಾರೆ, ಆದರೆ ಹೊರಗೆ ತೋರಿಸ್ಕೊಳಲ್ಲ. ಮೌನವಾಗಿ ಎಲ್ಲವನ್ನೂ ಸಹಿಸ್ಕೊಂಡು ಯಾರತ್ರ ಏನು ಹಂಚ್ಕೋಬೇಕು, ಯಾರನ್ನ ನಂಬಾರದು ಅನ್ನೋ ಜ್ಞಾನವನ್ನ ಪಡ್ಕೊಳ್ತಾರೆ. ಇಷ್ಟೆಲ್ಲ ಕಷ್ಟ, ನೋವು, ದ್ರೋಹ ಆಯಿತು, ಕಥೆ ಎಲ್ಲಿಗೆ ಮುಗಿಲಿಲ್ಲ. ಈಗ ಶುರುವಾಗೋದೇ ಅಸಲಿ ಆಟ. ಇಷ್ಟೆಲ್ಲ ಕಷ್ಟಗಳನ್ನೇ ಮೆಟ್ಟಿಲಾಗಿಸ್ಕೊಂಡು ಸಿಂಹರಾಶಿಯವರು ಯಶಸ್ಸಿನ ಶಿಖರವನ್ನ ಹೇಗೆ ಏರ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಅವರ ವಿಜಯದ ಹಾದಿ ತುಂಬಾನೇ ಸ್ಪಷ್ಟವಾಗಿದೆ. ಮೊದಲು ಎಲ್ಲರೂ ಕೂಡ ಕಷ್ಟಗಳನ್ನ ಸಹಿಸ್ಕೊಳ್ತಾರೆ. ಎರಡನೇದಾಗಿ ಆದ ದ್ರೋಹದಿಂದ ದೊಡ್ಡ ಪಾಠ ಕಲಿತಾರೆ. ಮೂರನೇದಾಗಿ ಝೀರೋದಿಂದ, ಅಂದ್ರೆ ಶೂನ್ಯದಿಂದ ಶುರು ಮಾಡಿ ತಮ್ಮ ಸ್ವಂತ ಶಕ್ತಿಯಿಂದ ಯಶಸ್ಸನ್ನ ಕಟ್ತಾರೆ. ಕೊನೆಗೆ ಇಡೀ ಸಮಾಜವೇ ತಿರುಗಿ ನೋಡೋ ಹಾಗೆ ಗೌರವವನ್ನ ಗಳಿಸ್ತಾರೆ. ಇಲ್ಲಿರೋ ವಿಪರ್ಯಾಸ ಏನ್ ಗೊತ್ತಾ? ಒಂದು ಕಾಲದಲ್ಲಿ ಯಾರೆಲ್ಲ ಇವರನ್ನ ಕೀಳಾಗಿ ನೋಡಿರ್ತಾರೋ, ಯಾರೆಲ್ಲ ಅವಮಾನ ಮಾಡಿರ್ತಾರೋ, ಅದೇ ಜನ ಮತ್ತೆ ಇವರತ್ರನೇ ಸಹಾಯ ಕೇಳ್ಕೊಂಡು ಬರ್ತಾರೆ. ಇದಕ್ಕಿಂತ ದೊಡ್ಡ ಗೆಲುವು ಇನ್ನೇನ್ ಬೇಕು ಹೇಳಿ? ಹೀಗೆ ಇವರ ಈ ಇಡೀ ಜರ್ನಿ ಸಮಾಜದಲ್ಲಿ ಒಂದು ಉನ್ನತವಾದ, ಗೌರವಯುತವಾದ ಸ್ಥಾನದಲ್ಲಿ ಬಂದು ನಿಲ್ಲುತ್ತೆ. ಅರೆ, ಏನೂ ಇರಲಿಲ್ಲ ಈ ವ್ಯಕ್ತಿ ಹತ್ರ, ಇಷ್ಟು ಎತ್ತರಕ್ಕೆ ಹೇಗೆ ಬೆಳೆದ್ರು ಅಂತ ಜನ ಆಶ್ಚರ್ಯದಿಂದ ಮಾತಾಡ್ಕೊಳ್ಳೋ ಹಾಗೆ ಮಾಡ್ತಾರೆ. ಓಕೆ, ಇಲ್ಲಿವರೆಗೆ ನಾವು ಸಿಂಹರಾಶಿಯವರ ಸ್ವಭಾವ, ಕಷ್ಟ ಮತ್ತು ಯಶಸ್ಸಿನ ಬಗ್ಗೆ ನೋಡಿದ್ವಿ. ಈಗ ಬರ್ತಾ ಇರೋದು ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಪ್ರಮುಖವಾದ ಭಾಗ. ಅದೇ ಆ ಒಬ್ಬ ವ್ಯಕ್ತಿಯ ಆಗಮನ. ಹೌದು, ಸಿಂಹರಾಶಿಯವರ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿ ಎಂಟ್ರಿ ಕೊಡ್ಲಿದ್ದಾರೆ. ಇವರು ಸುಮ್ಮನೆ ಬಂದು ಹೋಗೋ ವ್ಯಕ್ತಿಯಲ್ಲ. ಇವರೊಬ್ಬ ಮಾರ್ಗದರ್ಶಕರಾಗಿ, ಒಬ್ಬ ಗೈಡ್ ಆಗಿ ಇವರ ಭವಿಷ್ಯದ ದಾರಿಯನ್ನೇ ಸಕಾರಾತ್ಮಕವಾಗಿ ಬದಲಾಯಿಸೋ ಶಕ್ತಿಯನ್ನ ಹೊಂದಿರ್ತಾರೆ. ಹಾಗಿದ್ರೆ ಈ ಸಂಬಂಧ ಯಾವ ರೂಪದಲ್ಲಿ ಬರಬಹುದು ನೋಡಿ? ಅದು ಒಂದು ಗಾಢವಾದ ಸ್ನೇಹ ಆಗಿರಬಹುದು, ಅಥವಾ ಜೀವನವನ್ನೇ ಬದಲಾಯಿಸೋ ಪ್ರೀತಿ ಆಗಿರಬಹುದು, ಇಲ್ಲ ವೃತ್ತಿ ಜೀವನದಲ್ಲಿ ದಾರಿ ತೋರಿಸೋ ಗುರುಶಿಷ್ಯ ಸಂಬಂಧ ಕೂಡ ಆಗಿರಬಹುದು. ಅಷ್ಟೇ ಯಾಕೆ, ಒಂದು ದೊಡ್ಡ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗೋ ಸಾಧ್ಯತೆ ಇದೆ. ಇಲ್ಲಿ ಒಂದು ಸಣ್ಣ ಆದ್ರೆ ಪ್ರಮುಖವಾದ ಸೂಚನೆ ಇದೆ. ಎಸ್ ಅಕ್ಷರದಿಂದ ಶುರುವಾಗೋ ಹೆಸರಿನವರಿಂದ ಒಳ್ಳೆಯದಾಗೋ ಹೊಸ ಅವಕಾಶಗಳು ಸಿಗೋ ಸಾಧ್ಯತೆ ಹೆಚ್ಚಾಗಿದೆ. ಅವರು ಜೀವನದಲ್ಲಿ ಅಥವಾ ಬಿಸ್ನೆಸ್ನಲ್ಲಿ ಒಳ್ಳೆ ಪಾರ್ಟ್ನರ್ ಆಗಬಹುದು.
ಅದೇ 6 ಅಕ್ಷರದ ಹೆಸರಿನವರ ಜೊತೆ ಮಾತಾಡುವಾಗ ಅಥವಾ ವ್ಯವಹರಿಸುವಾಗ ಸ್ವಲ್ಪ ಹುಷಾರಾಗಿದ್ರೆ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳನ್ನ ಕಿರಿಕಿರಿಗಳನ್ನ ತಪ್ಪಿಸಬಹುದು. ಸರಿ, ಈ ಮಹತ್ವದ ಬದಲಾವಣೆಯ ಜೊತೆಗೆ ಮುಂದಿನ ದಿನಗಳು ಸಿಂಹರಾಶಿಯವರಿಗೆ ಬೇರೆ ಏನೆಲ್ಲಾ ಶುಭಫಲಗಳನ್ನು ತರುತ್ತೆ? ಕೆಲವು ಆಧ್ಯಾತ್ಮಿಕ ಪರಿಹಾರಗಳೇನು? ಕೊನೆಯದಾಗಿ ಇದನ್ನು ನೋಡೋಣ. ಈ ಬರ್ತಾ ಇರೋ ಸಮಯ ಇದೆಯಲ್ಲ, ಇದು ಸಂಪೂರ್ಣವಾಗಿ ಬೆಳವಣಿಗೆಯ ಸಮಯ. ಕೆಲಸದಲ್ಲಿ, ಬಿಸ್ನೆಸ್ಸಲ್ಲಿ ಪ್ರಗತಿ ಕಾಣುತ್ತೆ. ಅನಿರೀಕ್ಷಿತವಾಗಿ ಹಣಕಾಸಿನ ಲಾಭ ಆಗ್ಬೋದು. ದಾಂಪತ್ಯ ಜೀವನದಲ್ಲಿ ಪ್ರೀತಿ, ಸಾಮರಸ್ಯ ಹೆಚ್ಚಾಗುತ್ತೆ. ಮಕ್ಕಳ ಯಶಸ್ಸು ಮನಸ್ಸಿಗೆ ಖುಷಿ ಕೊಡುತ್ತೆ. ತಂದೆ ತಾಯಿಯ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಮದುವೆಗಾಗಿ ಕಾಯ್ತಾ ಇರೋರಿಗೆ ಒಳ್ಳೆ ಸಂಬಂಧಗಳು ಕೂಡಿ ಬರಲಿದೆ. ರಿಯಲ್ ಎಸ್ಟೇಟ್ ಅಥವಾ ಸೃಜನಶೀಲ ಕ್ಷೇತ್ರಗಳಲ್ಲಿರೋರಿಗಂತೂ ಇದು ಸುವರ್ಣಾವಕಾಶ. ಈ ಒಳ್ಳೆ ಸಮಯದ ಪಾಸಿಟಿವ್ ಎನರ್ಜಿಯನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಳೋಕೆ ಕೆಲವು ಸರಳ ಪರಿಹಾರಗಳನ್ನ ಮಾಡ್ಬೋದು. ನೋಡಿ, ಪ್ರತಿದಿನ ಮನೆಯಲ್ಲಿ ಬೆಳಗ್ಗೆ ಸಂಜೆ ದೀಪ ಹಚ್ಚೋದು. ಸ್ನಾನ ಆದ್ಮೇಲೆ ಓಂ ನಮಃ ಶಿವಾಯ ಮಂತ್ರವನ್ನ 108 ಸಾರಿ ಜಪಿಸೋದು. ಹತ್ತಿರದಲ್ಲೇ ಇರೋ ದೇವಸ್ಥಾನಕ್ಕೆ ಹೋಗಿ ಒಂದು ದೀಪ ಹಚ್ಚಿ ಬರೋದು. ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಹೋಗೋಕೆ ಉಪ್ಪು ಅಥವಾ ಮೆಣಸಿನಕಾಯಿಂದ ದೃಷ್ಟಿ ತೆಗೆಯೋದು. ಹಾಗೆ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ಕೊಟ್ರೆ ಇನ್ನೂ ಒಳ್ಳೆಯದು. ಹಾಗಾಗಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ, ಜೊತೆಗೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ಸ್ವಲ್ಪ ಗಮನ ಇರಲಿ, ಸ್ವಲ್ಪ ಜಾಗೃತತೆ ಇರಲಿ. ಈ ಎರಡರ ಬ್ಯಾಲೆನ್ಸ್ ಇದ್ರೆ ಕೈ ಹಾಕೋ ಪ್ರತಿಯೊಂದು ಕೆಲಸನೂ ಯಶಸ್ವಿಯಾಗಿ ಸುಗಮವಾಗಿ ಪೂರ್ತಿಯಾಗುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ. ಜೀವನವು ಇಂತಹ ಒಂದು ದೊಡ್ಡ ಪರಿವರ್ತನೆಗೆ, ಒಂದು ದೊಡ್ಡ ಬದಲಾವಣೆಗೆ ಅವಕಾಶ ಕೊಡ್ತಾ ಇದೆ. ಈ ಅದ್ಭುತವಾದ ಬದಲಾವಣೆಯನ್ನ ಸ್ವೀಕರಿಸಿ ತಮ್ಮ ಹಣೆಬರಹವನ್ನ ತಾವೇ ಬರೆದುಕೊಳ್ಳೋಕೆ ಸಿಂಹರಾಶಿಯವರು ಸಿದ್ಧರಿದ್ದಾರಾ? ಇದನ್ನ ನೀವೇ ಯೋಚನೆಗೆ ಬೇಕಿತ್ತೆ.